ಆಲ್ಮೋಸ್ಟ್ ಆಲ್ ಸುಮಾರು 90% NDA ಗೆದ್ದಿದೆ. ಎಲ್ಲೆಲ್ಲಿ ಪುರುಷರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಿದ್ದಾರೆ ಅಲ್ಲಿ NDA ಅಭ್ಯರ್ಥಿಗಳು ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ. ಸೊ ಹೆಣ್ಣು ಮಕ್ಕಳ ಪರವಾದಂತಹ ಸರ್ಕಾರ, ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ಇರುವಂತಹ ಮುಖ್ಯಮಂತ್ರಿಗಳು ಅನ್ನುವಂತಹ ಇಮೇಜ್ ಇದು 2ನೇ ಬಾರಿಗೆ 3ನೇ ಬಾರಿಗೆ ನಿತೀಶ್ ಕುಮಾರ್ ಅವರ ಕೈ ಹಿಡಿದಿದೆ. ಕರೆಕ್ಟ್. ಮದ್ಯ ನಿಷೇಧ ಮಾಡಿದಾಗ್ಲೂ ಕೂಡ ಹೆಣ್ಮಕ್ಳು ಕೈ ಹಿಡಿದ್ರು. ಯಾಕೆ ಅಂತಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಎಷ್ಟರ ಮಟ್ಟಿಗೆ ಬಿಹಾರದಲ್ಲಿ ಪೀಕ್ ಹೋಗಿತ್ತಂದ್ರೆ ಜನ ಕಾಡಿ ಬೇಡಿದ್ರು, ನಿತೀಶ್ ಕುಮಾರ್ ಅವರೇ ನೀವು ಮದ್ಯವನ್ನ ನೀವು ಬ್ಯಾನ್ ಮಾಡಿ ಅಂತ. ಕೊನೆಗೆ ಅವ್ರು ಮಾಡಿದ್ರು, ಆ ಬದ್ಧತೆಯನ್ನ ಅವರು ಪ್ರದರ್ಶನ ಮಾಡಿದ್ರು, ಹೆಣ್ಮಕ್ಳು ಅವ್ರ ಕೈ ಹಿಡಿದ್ರು. ಸ್ಥಳೀಯ ಚುನಾವಣೆಗಳಲ್ಲಿ ಸೇರಿದಂತೆ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ರಿಸರ್ವೇಶನ್ ಕೊಟ್ಟರು, ಮಹಿಳೆಯರು ಅವರ ಕೈ ಹಿಡಿದ್ರು. ಈಗಲೂ ಕೂಡ ರೋಜ್ಗಾರ್ ಯೋಜನೆಯಲ್ಲಿ ಮಹಿಳೆಯರ ಅಕೌಂಟ್ಗೆ ದುಡ್ಡು ಹಾಕಿದ್ರು, ಮಹಿಳೆಯರು ಕೈ ಲೋನ್ ಕೂಡ 10 ಲಕ್ಷ ಲೋನ್ ಕೊಡ್ತಾ ಇದ್ದಾರೆ. ನೀವು ಯಾವುದೇ ರೀತಿಯಾದ ಸ್ಟಾರ್ಟ್ಅಪ್ ನಿಮ್ಮ ಸ್ವಂತ ಉದ್ಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ 10 ಲಕ್ಷ ಲೋನ್ ಕೊಟ್ಟರೆ ಅದಕ್ಕೆ ಏನು ಪರ್ಸೆಂಟ್ ಇದೆ ಅವರು ಕರೆಕ್ಟಾಗಿ 50% ಕಟ್ಟಿಬಿಟ್ರೆ ಅವ್ರಿಗೆ ಅದರಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ 7% ಇದ್ದರೆ ಅವ್ರಿಗೆ 3% ಕಟ್ಟಬೇಕಷ್ಟೇ. ಅಕಸ್ಮಾತ್ ಫುಲ್ಲಾಗಿ ಅರ್ಧಕ್ಕರ್ಧ ಕಟ್ಟಿದ್ರೆ ಅಂದರೆ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನೀವು ಸ್ವಂತ ಉದ್ಯೋಗ ಮಾಡಿ ಅದರಲ್ಲಿ ಬೆಳೀರಿ ಅಂತ ಹೇಳಿ. ಇದು ಹೆಣ್ಮಕ್ಳಿಗೆ ನಿಜಕ್ಕೂ ಬೇಕಾದದ್ದು. ಮತ್ತು ಇದು ಜೊತೆ ಅಲ್ಲದೆ ನಾವು ಇವಾಗ NDA ಸ್ಟ್ರೆಂತ್ ಏನು ಅಂತ ನೋಡಕ್ ಹೋದ್ರೆ ನೋಡಿ, ಒಂದು ವಿಚಾರ ಮೇಡಮ್, ಈ ದೇಶದ ಚುನಾವಣೆಯ ದಿಕ್ಕು ದೆಸೆಯನ್ನ ಈ ದೇಶದ ಮಹಿಳೆಯರು ಬದಲಾಯಿಸ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಉತ್ತಮ ಉದಾಹರಣೆ ನಮ್ಮ ಕರ್ನಾಟಕ ಮತ್ತು ಮುಂದಿನ ದಿನಗಳಲ್ಲಿ ಬಿಹಾರನೂ ಕೂಡ ಆಗಬಹುದು. ಮಹಿಳೆಯರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಈ ಚುನಾವಣೆಗಳ ಸಾಕ್ಷಿ. ತುಂಬಾ ಜನ ಮಹಿಳೆಯರನ್ನ ತುಂಬಾ ಅಸಡ್ಡೆಯಾಗಿ ಕಾಣ್ತಾರೆ. ಅದರಲ್ಲೂ ಬಿಹಾರಲ್ಲೂ ಕೂಡ ನೀವು ನೋಡಿದ್ರೆ ತುಂಬ ಅಸಡ್ಡೆ, ಕೆಲಸ ಮಾಡಕ್ಕೆ ಮಾತ್ರ ಲೈಕು ಅಂತ ಹೇಳಿಬಿಟ್ಟು ಇವಾಗ ಅವ್ರಿಗೆ 10,000 ಬರ್ತಾ ಇದೆ. ಅವರು ಸ್ವಂತ ಒಂದು ಇಂಡಿಪೆಂಡೆಂಟಾಗಿ ನಿಂತ್ಕೊಬೋದು. ಗಂಡ ಇಲ್ಲ ಅಂತ ಹೇಳಿದ್ರು ನಿಂತ್ಕೊಂಡು ದುಡಿಯೋ ಅಂಥ ಶಕ್ತಿ ಇದೆ ನನಗೆ, ನಂಗೆ ಗೌರ್ಮೆಂಟ್ ಕೊಡ್ತಾ ಇದೆ ಅಂತ ಒಂದು ಅವರಿಗೆ ಏನೋ ಸ್ವಂತ ಉದ್ಯೋಗ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಈಗ ಇದು ಹೆಣ್ಣು ಮಕ್ಕಳದು ಒಂದೇ ಅಲ್ಲದೆ ಈ ಗುಂಪುಗಳಿದೆ. ನಾವು ಎಷ್ಟೇ ಹೇಳ್ಬೋದು ಇದು ಜಾತಿ ರಾಜಕಾರಣ, ಮಹಿಳಾ ಸ್ವಸಹಾಯ ಸಂಘಗಳು, ಜೀವಿಕಾ. ಸೊ ಈ ಮಹಿಳಾ ಸ್ವಸಹಾಯ ಸಂಘಗಳು ಅದ್ಭುತವಾಗಿ ಕೆಲಸ ಮಾಡಿದ್ದಾವೆ. ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಮತ್ತೆ ಎಲ್ಲ ಯೋಜನೆಗಳು ಏನು ಈ ಸಲ ನಿತೀಶ್ ಅವ್ರು ಕೊಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಹೆಣ್ಣು ಮಕ್ಕಳು ಆಕರ್ಷಿತರಾಗ್ತಾ ಇದ್ದಾರೆ. ಇದು ಚೆನ್ನಾಗಿ ಕೊಡ್ತಾ ಇದ್ದಾರೆ, ನಮಗೋಸ್ಕರ ಇವರು ದುಡಿತಾ ಇದ್ದಾರೆ. ನನಗಿರುವಂತಹ ಪ್ರಶ್ನೆ ಇದನ್ನ ನಾನು ಸತೀಶ್ಗೆ ಕೇಳಕ್ ಬಯಸ್ತೀನಿ. ಸತೀಶ್, ಈಗ ಬಿಜೆಪಿ ಮತ್ತು JDU ಎರಡೂ ಕೂಡ 101 ಸ್ಥಾನಗಳು, 101 ಸ್ಥಾನಗಳಲ್ಲಿ ಇನ್ನುಳಿದ ಸೀಟ್ಗಳನ್ನ ಬೇರೆ ಬೇರೆ ಅಂಗಪಕ್ಷಗಳಿಗೆ ಅವರು ಸೀಟನ್ನ ಹಂಚಿಕೆ ಮಾಡಿದ್ದಾರೆ. ಬಟ್ ಈಗ ನಿತೀಶ್ ಕುಮಾರ್ ಇಸ್ ದಿ ಫೇಸ್ ಅನ್ನೋದಾದ್ರೆ ನಿತೀಶ್ ಕುಮಾರ್ ಅವರ ಪಾರ್ಟಿಗೆ ಅತಿ ಹೆಚ್ಚು ಸೀಟ್ಗಳು ಬರಬೇಕು. ಬಟ್ ಬಿಜೆಪಿಗೆ ಯಾಕೆ ಹೋಗುತ್ತೆ? ದಟ್ ಈಸ್ ದಿ ಬಿಗ್ಗೆಸ್ಟ್ ಕ್ವಶನ್. ಯಾಕೆ ಅಂತಂದ್ರೆ ಈಗ ನಾವು ಎಲ್ಲ ಮಾತಾಡ್ತಾ ಇರೋದು ನಿತೀಶ್ ಕುಮಾರ್ ಅವರ ವರ್ಚಸ್ಸು, ನಿತೀಶ್ ಕುಮಾರ್ ಅವರು ಕೊಟ್ಟಿರುವ ಯೋಜನೆಗಳು ಮತ್ತು ನಿತೀಶ್ ಕುಮಾರ್ ಅವರು ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಿರುವಂತಹ ಆಡಳಿತ ಮತ್ತು ಮಹಿಳಾ ಪರವಾದ ಅವರ ನೀತಿ ನಿಲುವುಗಳ ಸುತ್ತಾನೆ ನಾವು ಗಿರ್ಕಿ ಹೊಡಿತಾ ಇದ್ರು ಕೂಡ ಅದರ ಲಾಭ ಬಿಜೆಪಿಗೆ ಅತಿ ಹೆಚ್ಚು ಯಾಕೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ. ಮೇಡಮ್, ಈಗ ಕೆಲವೊಂದು ನಾನು ಪ್ರಣವ್ ರಾಯ್ ಅವರ ಒಂದು ವಿಡಿಯೋ ನೋಡ್ತೀನಿ, ಎಕ್ಸ್ಪ್ಲೈನ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಅದರಲ್ಲಿ ಇದೇ ವಿಚಾರ ಇತ್ತು. ಈ ಬಾರಿ 2020ಕ್ಕೂ 2025ಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಈ ಬಾರಿ BJPಗಿಂತ JDU ಜಾಸ್ತಿ ನಂಬರ್ಸ್ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದರೆ ಅವರು ಒಂದು ಕ್ಯಾಲ್ಕುಲೇಷನ್ ಕೊಟ್ಟು ತುಂಬ ಅದ್ಭುತವಾಗಿ ಕೊಡ್ತಾರೆ. ಈ ಬಾರಿ ಸುಮಾರು 2 ಅಂದರೆ RJDಯಲ್ಲೂ ಕೂಡ ಹೊಸಬರಿಗೆ ಅವಕಾಶನ ಕೊಟ್ಟಿದ್ದಾರೆ. BJP ಮತ್ತು JDಯಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಸುಮಾರು 50ಕ್ಕೂ ಹೆಚ್ಚು ಸೀಟಲ್ಲಿ. ಬಟ್ ಈ ಹೊಸ ವೋಟರ್ಸ್ ಅಂದರೆ ಹೊಸ ಕ್ಯಾಂಡಿಡೇಟ್ಸಲ್ಲಿ ವಿನ್ನಿಂಗ್ ಪರ್ಸೆಂಟೇಜ್ ನೋಡಿದಾಗ BJP ಮತ್ತು JDU 65% ವಿನ್ ಆಗ್ಬೋದು ಹೊಸಬರು ಅಂತ. ಈಗ BJP ಮತ್ತು JDUನಲ್ಲಿ ಹೊಸಬರಿಗೆ ಯಾರು ಸೀಟ್ ಕೊಟ್ಟಿದ್ದಾರೋ ಅವ್ರು ವಿನ್ ಆಗ್ತಾರೆ, 65% ಅವ್ರು ವಿನ್ ಆಗಬಹುದು